ಪಿಜ್ಜಾ ಟೇಸ್ಟ್ ಕೊಡುತ್ತೆ. ನಾನಂತೂ 3-4 ಗಂಟೆ ಕಂಟಿನ್ಯೂಸು ಬಸುತ್ತೈತೆ ಅಂತ ಹೇಳಿದ್ರು. ಹೇ ಮ್ಯಾಗೆಲ್ಲ ಅದು ಗ್ಯಾಸ್ ಅಂತ ಸಮಾಧಾನ ಅಂದ್ರೆ ನನ್ನ ಹತ್ರ ಆಡ್ಕೊಳ್ಳಿ, ನನ್ನ ಹತ್ರ ಆಡ್ಕೊಳ್ಳಿ ಇರ್ತೀಯಾ? ನೋಡ್ದೆ ಕಣವ ನಾನು. ಏನಿದೆ ನೋಡು, ತರಕಾರಿ ಮಾಡ್ತೀನಿ. ಅಡುಗೆ ನೋಡಿ ತರಕಾರಿ ಮಾಡೋದು. ತರಕಾರಿ ಶಿಲ್ಪ ವೀಣಾ ಅಂತ ಇದ್ರು, ಒಬ್ರು ಇಬ್ರು ಮೇಷ್ಟ್ರ ಮಕ್ಕಳೇನೆ. ನಾನು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಶುಕ್ರವಾರ. ಇವತ್ತಿನ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸುಮಾರು ಕ್ಲಿಪ್ಪಿಂಗ್ಸ್ ಇದ್ದಾವೆ, ಸಣ್ಣ ಪುಟ್ಟದು ಸುಮಾರಲ್ಲ, 1-2-3 ಇದ್ದಾವೆ. ಅವನ್ನ ನೆನ್ನೆ ಮೊನ್ನೆ ತೊಗೊಂಡಿದ್ನಲ್ಲ, ಅವನ್ನ ಆ್ಯಡ್ ಮಾಡ್ತೀನಿ. ಅಲ್ಲಿವರೆಗೂ ಅದಕ್ಕೂ ಮುಂಚೆ ಇವತ್ತು ಬಂದು ನಮ್ಮ ಮನೇಲಿ ಏನಪ್ಪ ಅಂತಂದರೆ, ತುಂಬ ದಿನ ಆಗಿದ್ದು ಸಾಂಬಾರು ಮಾಡ್ತಾಯಿದ್ದೀವಿ. ನಮ್ಮ ಕೂಕು ನೋಡಿ ಇವತ್ತು ಯಾವ ಥರ ಡ್ರೆಸ್ ಹಾಕೊಂಡ್ಬಿಟ್ಟಿದೆ, ಟೀ ಶರ್ಟ್ ಹಾಕೊಂಡ್ಬಿಟ್ಟಿದೆ. ಇವತ್ತು ಎಲ್ಲ ನಾಳೆ ನಾನು ಟೀ ಶರ್ಟ್ ಅಥವಾ ನಮ್ಮ ಹತ್ರ ಟೀ ಶರ್ಟ್ ಇದಾವಲ್ಲ, ಅವನ್ನ ನಾವು ವ್ಲಾಗ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ಏನು ಮಾಡುತ್ತೆ, ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಅಂತ. ಎಲ್ಲ ಬಟ್ಟೆಗಳು ಟೈಟ್ ಹಾಕ್ಕೊಂಡು ಕೂಕು ಮರಿಗೆ. ಇದಕ್ಕೆ ಗ್ರೀನ್ ಕೂಡ ಹಾಕೋದೇನು ಚೆನ್ನಾಗಿ ಇದಕ್ಕೆ ನಂದು ಈ ಥರದೊಂದು ಇದೆ. ನಂದು ಇದು ಯಾವುದು ಅಂತಂದರೆ, ಇದು ಆರೆಂಜ್ ಕಲರ್ದು ಈ ಥರದ್ದು. ಬಟ್ ಅದು ನಾನು ಮನೇಲಿ ಹಾಕೊಳ್ಳಲ್ಲ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ನಾನು ಸಣ್ಣವಳಿದ್ದಾಗ, ಚಿಕ್ಕವಳಿದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲನೂ ಅವ್ರ ತಮ್ಮರವು ಪ್ಯಾಂಟು ಟೀ ಶರ್ಟು ಹಾಕೊಳ್ಳೋರು. ಅದು ನೋಡ್ಬಿಟ್ಟು ನನಗೆ, ಅಯ್ಯೋ ನಮಗೂ ಒಬ್ಬ ತಮ್ಮ ಇದ್ದಿದ್ರೆ ನಾನು ಅವನು ಬಟ್ಟೆ ಹಾಕೋದಿದ್ದೆ. ನಮ್ಮ ಅಣ್ಣರವ ಹಾಕೋಣಕ್ಕೆ, ಅಥವಾ ದೊಡ್ಡವು ತುಂಬ ದೊಡ್ಡವು, ನಮ್ಮ ಅಪ್ಪಾಜಿ ನಮ್ಮ ಅಣ್ಣರವೆಲ್ಲ ತುಂಬ ದೊಡ್ಡವು. ತಮ್ಮಗಳಿದ್ರೆ ಅವು ಸಣ್ಣವಾಗ್ತಾವಲ್ವ, ಮತ್ತು ಟೈಟ್ ಫಿಟ್ಟಿಂಗಲ್ಲಿ ಕೂತ್ಕೊಳ್ಳೋದು. ನನ್ನ ಫ್ರೆಂಡ್ಗಳು ಶಿಲ್ಪ ಮತ್ತು ವೀಣಾ ಅಂತ ಇದ್ದರು. ಮೋಸ್ಟ್ಲಿ ಅವ್ರಿಗೂ ಕೂಡ ಈ ವ್ಲಾಗ್ ನೋಡ್ತಾ ಇದ್ದರೆ ಅವ್ರಿಗೂ ಗೊತ್ತಾಗುತ್ತೆ, ಗೊತ್ತಿಲ್ಲ ಅವ್ರು ನೋಡ್ತಿದ್ದಾರೆ ಹೆಂಗು ಅಂತ ಹೇಳಕ್ಕೆ ಬರೋಲ್ಲ. ಶಿಲ್ಪ ವೀಣಾ ಅಂತ ಇದ್ದರು, ಒಬ್ಬರು ಇಬ್ಬರೂ ಮೇಷ್ಟ್ರ ಮಕ್ಕಳೇನೆ. ನಾನು ಮಾತ್ರ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ, ವೆಟರ್ನರಿ ಡಾಕ್ಟರ್ ಮಗಳು ನಾನು. ಅವರು ಮೇಷ್ಟ್ರ ಮಕ್ಕಳು. ಅವ್ರ ತಮ್ಮಗಳು ಇದ್ದರು ಇಬ್ಬರು. ಅವ್ರಿಗೂ ಕೂಡ ಒಬ್ಬೊಬ್ಬರು ತಮ್ಮ ಇದ್ದರು. ಅವ್ರ ಬಟ್ಟೆಗಳ್ನ ಹಾಕ್ಕೊಂಡು ಬೇರೆ ಮಾಡ್ಕೊಂಡು ಹೋಗೋರು. ನನಗೆ ಖುಷಿ ಆಗೋದು, ನೋಡಿದರೆ ಸಂತೋಷ ಆಗೋದು, ಮತ್ತು ನನಗೂ ಇಷ್ಟ ಆಗ್ತಿತ್ತು. ನಾನು ಯಾಕೆ ನನಗೊಂದು ಈ ಥರದ್ದು ತಮ್ಮ ಇಲ್ಲ, ಅಥವಾ ನನಗೊಬ್ಬ ತಮ್ಮ ಇದ್ದಿದ್ರೆ ನಾನು ಈ ಥರದ್ದು ಅವ್ರ ಬಟ್ಟೆಗಳು ನಾನು ಹಾಕೊಂಡು ಹೊಡ್ತಿದ್ದೆ ಅಂತೇಳಿ ಆವಾಗ ಫೀಲ್ ಆಗೋದು. ಇವಾಗ ನಮ್ಮ ಕೂಗು ಅದೇ ಥರ ಶರ್ಟ್ ಹಾಕೊಂಡ್ಬಿಟ್ಟಿದೆ, ಅದು ಶರ್ಟ್ ಹಾಕೊಂಡ್ಬಿಟ್ಟಿದೆ. ತಗೊಂಡಿದ್ದೀನಿ. ನಾವು ಚಿಕ್ಕವಳಿದ್ದಾಗ ಬರೀ ಹೂವು ಪೂಜೆಗಂತೂ ಹೂವು ಅಂತೇಳಿ ಹೈಸ್ಕೂಲ್ ಇತ್ತು. ಅಲ್ಲಿ ಹೈಸ್ಕೂಲ್ ದೊಡ್ಡ ಫೀಲ್ಡ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಹೂವು ಕಿತ್ಕೊಂಡ್ಬರ್ತೀನಿ. ಅವಾಗೆಲ್ಲ ಚೆನ್ನಾಗಿ ಒಳ್ಳೆ ನೆನಪು. ಯಾವಾಗಾರ ಶೇರ್ ಮಾಡ್ತೀನಿ, ಓಕೆನಾ? ಅಲ್ಲಿ ಪ್ಲೇಸಿಗೆ ಕರ್ಕೊಂಡೋಗಿ ಶೇರ್ ಮಾಡ್ತೀನಿ. ಇವಾಗ ಬಂದು ತಿಂಡಿ ಮಾಡಬೇಕು. ಏನು ತಿಂಡಿ ಮಾಡೋಣ ಕುಕ್ಕುಮರಿ? ಅಡುಗೆ ಏನಿದೆ ನೋಡು, ತರಕಾರಿ ಮಾಡ್ತೀನಿ. ಅಡುಗೆ ನೋಡಿ ತರಕಾರಿ ಮಾಡೋದು, ತರಕಾರಿ ಎಲ್ಲ ನೋಡಿ ಅಡುಗೆ ಮಾಡೋದಲ್ಲ. ಟೊಮಟೆ ಹಣ್ಣಿದ್ದಾವೆ, ಸೊಪ್ಪೈತೆ. ಪಾಲಕ್ ಪಲಾವ್ ಮಾಡೋಣ ಅಂದರೆ ಬಟಾಣಿದೆ ಚೆನ್ನಾಗಿರೋದು. ನಂಗೆ ಬಟಾಣಿ ಹಾಕಿ ಮಾಡೋದು. ಈಗ ಹಸಿ ಬಟಾಣಿನೇ ಸಿಗ್ತಾಯಿಲ್ಲ ಇಲ್ಲವೇ? ಹಸಿ ಬಟಾಣಿ ಸಿಗ್ತಾಯಿಲ್ಲ ಮಾಡೋದು. ಅದೇ ಒಣ ಬಟಾಣಿ ತಂದು ಮಾಡ್ಬೇಕು ಅಷ್ಟೇ. ಖಾಲಿ ಅದು ಮನೆಲ್ಲ ಮಾಡಿ ಬೇಯಿಸಿಟ್ಟಿದ್ದೆ, ಅದೆಲ್ಲ ಖಾಲಿ ಇದೆ. ಸ್ವಲ್ಪ ನೋಡುವ ಇದೆಯಾ ಇಲ್ಲ. ಏನು ಮಾಡಲಿ? ಪಾಲಕ್ ಪಲಾವ್ ಮಾಡಲಾ? ಪನ್ನೀರ್ದು ಚೆನ್ನಾಗಿದೆ, ಪಾಲಕ್ ಪಲಾವ್ ಚೆನ್ನಾಗಿದೆ. ಮಸೊಪ್ಪು ಸಾಂಬಾರು ಮಾಡ್ಬಿಡೋದು. ಸಾಂಬಾರು ಮಾಡ್ಬಿಡತ್ತೆ, ಸಾಂಬಾರು ಆಗುತ್ತೆ. ಸಂಜೆ ವಿಡಿಯೋ ಎಡಿಟ್ ಮಾಡಬೇಕಲ್ವ, ಸಾಕಕ್ಕೆ ಅಡುಗೆ ಮಾಡ್ಕೊಂತೀಯ. ಅದು ಯಾವ ಹಾಡು ಅಂತ ಕಮೆಂಟಲ್ಲಿ ತಿಳಿಸಿ. ಮೆಹಬೂಬ್ ಮೇರೆ ತಲೆ ಸ್ನಾನ ಮಾಡೋ, ಬಿಸಿಲು ಒಣಸ್ಕೊ ಹೋಗು. ಸರಿಯೋ ಬಿಸಿಲು ಇಲ್ಲು ಅಂತ ಹೇಳಕ್ಕಲ್ಲ. ಇವತ್ತು ಬಂದು ಫ್ರೈಡೇ. ಇವತ್ತಿನ ಬ್ಲಾಗ್ನ ಇವತ್ತೇ ಹಾಕ್ತಾಯಿದ್ದೀನಿ. ಏನಂತಂದರೆ, ಇವತ್ತು ಶುಕ್ರವಾರ ಲೇಟ್ ಆಯಿತು ಸ್ನಾನ ಮಾಡಲಿಕ್ಕೆ. ಯಾವುದೋ ಒಂದು ಪೂಜೆ ಪುನಸ್ಕಾರ ಯಾವುದೂ ಆಗಿಲ್ಲ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೂ ಪೂಜೆ ಆಗಿಲ್ಲ ಇನ್ನು. ಇವಾಗ ಪೂಜೆ ಮಾಡಬೇಕು. ಸ್ನಾನ ಹೋಗಿದ್ದಾರೆ. ಇವಾಗ ಬೇಗ ಹೋಗ್ಬಿಟ್ಟು ದೇವರೆಲ್ಲ ಐಟಮ್ಸ್ ತೊಳೆದು ಪೂಜೆ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ಹಾಗೆ ಫಸ್ಟು ಇವಾಗ ನನಗೀಗ ಹೂವು ಇಲ್ಲ ಮನೆಯಲ್ಲಿ, ಹೂವು ಖಾಲಿ ಆಗಿದೆ. ಅಡುಗೆ ಮನೆಯಲ್ಲೂ ಕೂಡ ಇಷ್ಟು ನೀಟಾಗಿದೆ. ದೇವರ ಒಂದು ಐಟಮ್ನ ತೊಗೊಂಡು ತೊಳೆದು ಪೂಜೆ ಮಾಡಬೇಕು. ಎಲ್ಲ ಏನಮ್ಮ ಏನಂತಂತಂದರೆ
ನಿನಗೆ ಮ್ಯಾಗಿ ಮಾಡ್ಬೇಕಾ? ಹ್ಞೂ ಮ್ಯಾಗಿ ಐತಾ? ನೀನು ಹೇಳಿದ್ರಿ ಈಗ ಇದೆಯಾ ಅಂದು ನೋಡ ತೋರಿಸ್ತೀನಿ ಈಗ ಮ್ಯಾಗಿನ. ಹೇ ಮ್ಯಾಗಿ ಎಲ್ಲ ಅದು ಮ್ಯಾಗಿ ಅಂತ ತಗೊಂಡು ಮ್ಯಾಗಿ ಇಲ್ಲ, ಇದು ಇರೋದು. ಅಯ್ಯೋ ಮ್ಯಾಗಿ ಅನ್ಕೊಂಡು ಅದನ್ನ ಸುಳ್ಳು ಹೇಳ್ತಿದ್ಯಾ? ಇಲ್ಲ, ನಾನು ಅದು ಸುಮ್ಮನೆ ತಗೊಂಡು ಹಂಗೆ ಬಂದು ಅಷ್ಟೇ ಒಳ್ಳೆ ಮ್ಯಾಗಿ ಅಂತೀನಿ. ಇಷ್ಟ ತಾನೇ ಇರುತ್ತೆ ಮ್ಯಾಗಿ ಕವರು. ಯಾಕೋ ನಿಜ, ಎಲ್ಲದಕ್ಕೆ ಡೌಟಾಗಿ ನೋಡ್ಬೋದು. ಹಂಗೆ ಇಲ್ಲಿ ಇರುತ್ತಲ್ಲ ಇದರಲ್ಲಿ ಅಷ್ಟೇ ಮ್ಯಾಗಿ ಅಂತ ತೋರ್ಸೋಣ ಅಂತ ಬಂದರೆ ಮ್ಯಾಗಿ ಥರ ಕಾಣ್ ಸೈಜ್, ಬಟ್ ಅದು ಮ್ಯಾಗಿ ಅಲ್ಲ, ಇದು ಅದು ಜ್ಯೂಸ್ದು. ಅಯ್ಯ ಏನು ಮಾಡೋದು ಈಗ? ಅಂದ್ಬಿಟ್ಟು ಈಗ ಮಾಡ್ಕೊಂಬಚ್ಚಿ ಗೊತ್ತು. ಇಲ್ಲ, ಇವಾಗ ಗೊತ್ತಾ, ಇವಾಗ ನಾನು ಪಲಾವ್ ಮಾಡ್ಬೇಕು. ಅದು ಪಾಲಕ್ ಪಲಾವ್ ಮಾಡೋಣ ಅಂತ ಅನ್ಕೊಂಡೆ. ಪಾಲಕ್ ಪಲಾವ್ಗೆ ಯಾವುದೋ ಒಂದು ಪಲಾವ್ಗೂ ಏನಾದರೂ ಒಂದು ಬಟಾಣಿ ಕಾಳು ಬೇಕಲ್ಲ, ಅದಕ್ಕೆ ಬಟಾಣಿ ತಗೊಂಡು ಇವಾಗ ನೆನಾಗ್ತದೆ. ನೆನೆ ತಂದರೆ ಇಷ್ಟೊತ್ತಿಗೆ ನಂಗೆ ಚೆನ್ನಾಗಿರೋದು ಬೇಯಿಸ್ಬೋದಾಗಿತ್ತು. ಇವಾಗ ಬಿಸಿಲು ಕಾಸಿ ನೆನಾಕಿದ್ದೀನಿ. ಈಗ ಒಂದು ಸ್ವಲ್ಪ ಮ್ಯಾಗಿ ತಿನ್ನೋ ನಾವು ಸದ್ಯಕ್ಕೆ ಒಂದಿಷ್ಟು ಹೊಟ್ಟೆಗಿರುತ್ತೆ ಅಂತಂದರೆ ಇದು ಟ್ಯಾಂಗು ಟ್ಯಾಂಗೋ ಟ್ಯಾಂಗು ಟ್ಯಾಂಗೋ ಟ್ಯಾಂಗೋ ಗತ್ತು 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 ಸುಮ್ಮನೆ ಗಂಜಿ ಮಾಡೋಣ. ಗಂಜಿ ಆದ್ಬಿಟ್ಟು ಮ್ಯಾಗಿ ಮಾಡ್ಕೊಡ್ತೀಯ? ನನ್ನ ಹತ್ರ ಆಡ್ಕೊಳ್ಳಿ ಇರ್ತೀಯಾ? ನೋಡ್ದೆ ಕಣವ ನಾನು. ಥ್ಯಾಂಕ್ ಯು ಸೋ ಮಚ್. ಮ್ಯಾಗಿ ಒಂದೇ ಒಂದು ಪ್ಯಾಕೆಟ್ ಹಾಕ್ತೀನಿ. ಗುರಡಿ ತಿಂದ್ಬಿಟ್ಟು ಆಯ್ತು ಸರಿ ಎಂದು ಥ್ಯಾಂಕ್ ಯು ಅಮ್ಮ. 2 minutes ಬ್ಯಾಗಿಯನ್ನು ಏನಕ್ಕೆ ರೆಸಿಪಿ ತೋರಿಸಿ ಆಲ್ಮೋಸ್ಟ್ ಅದು ಗೊತ್ತಲ್ವ ಎಲ್ಲರಿಗೂ. ಬಿಸಿನೀರಲ್ಲಿ ಅದನ್ನು ಅಷ್ಟು ಮ್ಯಾಗಿ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಸಾಲ್ಟ್ ಹಾಕ್ಬಿಟ್ರೆ ಆಗೋಯ್ತು. ಅದನ್ನೇ ರೆಸಿಪಿ ತೋರಿಸೋದು ಗೊತ್ತಿಲ್ಲ. ಕರೆಕ್ಟಾಗಿದ್ದು. ಕರೆಕ್ಟ್ ಆಯ್ತಾ? ಇವಾಗ ಹಾಕ್ಲಾ? ಸಾಕು ಹೇಳೋ, ಇಷ್ಟು ಕುಡಿಯೋಕೆ ಇರ್ಬಾರ್ದಾ? ಬ್ಲಾಕ್ ಫುಲ್ ಮಾತಾಡೋದು ಫುಲ್ ಬರೀ ಕರೆಕ್ಟಾಗಿದ್ದು. ಆಗೈತೆ. ಇದಕ್ಕೂ ಚೆನ್ನಾಗಿ ಮಾಡಿದ್ರೆ ಒಳಗೆ ಗಂಜಿ ಥರ ಆಗ್ಬಿಡುತ್ತೆ ನೀರು. ಆಯ್ತಾ? ಹಾಕ್ಲಾ? ನಾ ಇವತ್ತು ಮ್ಯಾಗಿ ತಿಂತಿದ್ದೀವಿ ಗೊತ್ತು. ಅವಾಗ ಗೊತ್ತು ಅವ್ರಿಗೆ ಕನ್ಸ್ಬಿದ್ದಿತ್ತು ವ್ಯೂವರ್ಸಿಗೆ. ಮ್ಯಾಗಿ ಹೇಗಿದೆ ಎಂದು ಕಾಮೆಂಟ್ ಮಾಡಿ ಗಾಯ್ಸ್. ವಂಡರ್ಫುಲ್ ಆಗೈತೆ ಮ್ಯಾಗಿ. ನೀನು ಇಬ್ರು ಕರೆಕ್ಟಾಗಿ ಹಾಕೊಂಡಿದ್ರೆ ಹಾಕ್ಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಅಷ್ಟೇ. ಮ್ಯಾಗಿ ಜಾಸ್ತಿ ಯಾರಿಗೆ ಇಷ್ಟ ಇರುತ್ತೋ ಅವ್ರಿಗೆ ಜಾಸ್ತಿ ಕೊಡಬೇಕು. ಅದು ಬಿಟ್ಟು ಅಂತ ಸಮಾಜ ಅಂದ್ರೆ ನೋಡಿ ಗಾಯ್ಸ್, ನೀವೇ ಲೆಕ್ಕ ಹಾಕಿ ಇದೆಷ್ಟಿದೆ ಎಂದು, ಇದೆಷ್ಟಿದೆ ಎಂದು. ಇನ್ನೊಂದು ಗೊತ್ತಾ, ಯಾರಿಗೆ ಇಷ್ಟನೋ ಇಲ್ಲ ಅಂದ್ಕೊಳ್ಳಲ್ಲ, ಈ ಈಕ್ವಲ್ ಆಗಿ ಡಿಬೇಟ್ ಮಾಡಬೇಕು ಅಲ್ವಾ ಗೈಸ್? ಇದು ಏನು ನ್ಯಾಯ. ನ್ಯಾಯ ತೀರ್ಪು ತೀರ್ಪು ಕೊಟ್ಬಿಟ್ಲು, ಬನ್ನಿ ತಿನ್ನೋಣ ಮ್ಯಾಗಿ. ನೀ ಕರೆಕ್ಟಾಗಿ ಕೊಡ್ಬೇಕಲ್ಲ ನೀವು. ನಾನು ರಸ ಕುಡಿತಾ ಇದ್ದೀನಿ, ಮ್ಯಾಗಿ ರಸ. ಸಾಲ್ಟ್ ಎಲ್ಲ ಕರೆಕ್ಟಾಗಿದೆಯಾ? ನಿಂತಲ್ಲಿ ಹೇಗಿದೆ ಎಂದು ಹೇಳು. ಚಂದ. ಚೆನ್ನಾಗಿದೆಯಾ? ಬೇಕು ಅಂದ್ರೆ ಸರಿ ಅಮ್ಮ ಆನ್ ಮಾಡ್ತಿದ್ದು. ಯಾವ ಥರ ಆಡಿದ್ದೀನಿ ಕಕವರಿಗೆ? ಚೆನ್ನಾಗಿದೆ. ಬೇಗ ಬೇಯಬೇಕು ಅಂದ್ರೆ ಏನು ಮಾಡಬೇಕು? ಈ ಥರ ಮುಚ್ಚಿಬಿಡ್ಬೇಕು. ಮುಚ್ಚಿದಾಗ ಬೇಗ ರೋಸ್ಟ್. ಆ ಬೇಳೆ ಇನ್ನ ಚೆನ್ನಾಗಿ ಮೇಲೇನು ಬೇಯುತ್ತೆ, ಕೆಳಗಡೆ ಕೊಟ್ಟಿಗಷ್ಟೇ. ಮುಚ್ಚಿಲ್ಲ ಅಂತಂದ್ರೆ ಅಷ್ಟು ಇದು ರೋಸ್ಟ್ ಆಗೋದೇ ಇಲ್ಲ. ನೀಟಾಗಿ ಮುಚ್ಚಿ ಈ ಥರ ಆಮ್ಲೆಟ್ ಆದ್ರೂ ಕೂಡ ಈ ಥರ ಮುಚ್ಚಿ ನಾವು ಇದನ್ನ ತೆಗ್ಸೋದ್ರಿಂದ, ಈ ಥರ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಇದಾಗುತ್ತೆ. ಹೌದು. ಯಾಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ಅದೇ ಗೊತ್ತಿಲ್ಲ, ಒಳಗೆ 4 ಮೊಟ್ಟೆ ತಗೊಂಡು ಬ್ರೆಡ್ ಇತ್ತು. ಅಶೇಷ ಮನೆಗೆ ಯಾವುದು ಬ್ರೆಡ್ ಇರ್ತಿವಾಗ ಬ್ರೆಡ್ ಬಿಡೋದು ಗ್ಯಾಸ್ ತಿನ್ನೋದು, ಬ್ರೆಡ್ ತಿನ್ನೋದು ಗ್ಯಾಸ್ ಬಿಡೋದು, ಬ್ರೆಡ್ ತಿನ್ನೋದು ಗ್ಯಾಸ್ ಬಿಡೋದಾಗೈತೆ. ಅದು ಇಷ್ಟೆಲ್ಲ ಹಾಕಿರ್ತಾರಲ್ವಾ, ಹಂಗಾಗಿ. ಇಲ್ಲಿ ಏನ್ ಗೊತ್ತಾ, ಬಟಾಣಿ ತಂದೆ, ಬಟಾಣಿ ನೆನಾಗ್ದೆ, ನಿಮಗೆ ಶೇರ್ ಮಾಡಿದ್ನ ಅವರಿಗೆ ಹೇಳಿಲ್ಲ ಅನ್ಸುತ್ತೆ. ಬಟಾಣಿ ತಂದೆ ಇವತ್ತೇ ತಂದು ಪೂಜೆಲ್ಲ ಆದ್ಮೇಲೆ ಬಟಾಣಿ ತಂದು ಬಿಸಿನೀರಲ್ಲಿ ನೆನಾಕಿ ಆ ಮ್ಯಾಗಿ ಮಾಡ್ಕೊಂತಿದ್ದು. ಇವಾಗ ಚೆನ್ನಾಗಿ ನೆನ್ಬೇಕು ಬೇಯಕ್ಕೆ ಇಟ್ಟಿದ್ದೀನಿ. ಹೊಟ್ಟೆ ಸಾಕಷ್ಟು ಹೇಳೋಕ್ಕಾಗಲ್ಲ, ಅಷ್ಟು ತಲೆ ತಿರುಗ್ತಾ ಇದೆ. ಹಂಗಾಗ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ. ಬೇಗ ತಿಂದರೆ ಸ್ವಲ್ಪ ಹೊಟ್ಟೆಗೆ ಪೌಷ್ಟಿಕ ಆಹಾರ ಥರ ಸಿಗುತ್ತೆ ಅಂತ. ಕೂಕುಗೆ 2 ಬ್ರೆಡ್ಡು, ನಂಗೆ 2 ಬ್ರೆಡ್ಡು ಅಂತ. ಹೌದು. ಡಿಕಾಕ್ಷನ್ ಕಾಫಿ ಮಾಡ್ತೀನಿ. ಕಾಫಿ ಕುಡಿದ್ಬಿಟ್ಟು ಬ್ರೆಡ್ ತಿಂದ್ಬಿಟ್ಟು ಇವಾಗ ಬ್ರೆಡ್ ಆಯ್ತು, ತಿನ್ನು. ಥ್ಯಾಂಕ್ ಯು.
ಅಂತ ತಿಂದು ಕುತ್ತೆ ಇನ್ನೊಂದು ಹಾಕ್ಕೊಡ್ತೀನಿ. ಇಲ್ಲಿ ಬಟಾಣಿ ಬೇಯ್ತಾ ಇದೆ ಅಲ್ವಾ, ಈ ಬಟಾಣಿನ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಬೇಯಿಸ್ತಾ ಇದ್ದೀನಿ. ಪಲಾವ್ ಮಾಡ್ಲಿಕ್ಕೆ ಲೇಟ್ ಆಗುತ್ತೆ ಪಲಾವ್ ಮಾಡೋದಕ್ಕೆ. ಒಂದು ಮೊಟ್ಟೆಯಲ್ಲಿ ಎರಡು ಅಲ್ಲ, 2 ಮೊಟ್ಟೆಯಲ್ಲಿ 2 ಬ್ರೆಡ್ ಮಾಡ್ತಾ ಇದ್ದೀನಿ ಆಶಾ. ಹೌದಾ? 2 ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ದಪ್ಪ ಕೋಟಿಂಗಲ್ಲಿ ಬರ್ತಾ ಇದೆ. ಇದು ಏನು ಹೇಳು, ಬ್ರೆಡ್ ಮೊಟ್ಟೆ ಬ್ರೆಡ್ಡಿಗೆ ಹಾಕ್ಬಿಡು ಫುಲ್. ಈ ಥರ ಬ್ರೆಡ್ಡಿಗೆ ಈ ಥರ ಮೊಟ್ಟೆ ಹಾಕಿದ್ರೆ ನಂಗೆ ಸಾಕು ಒಂದೇನೆ. 2 ತಿನ್ನು, ಬದನೆಕಾಯಿ ಹೊಟ್ಟೆ ತುಂಬಲ್ಲ. ಫ್ರೆಂಡ್ಸ್ 2 ಮೊಟ್ಟೆದು ಬ್ರೆಡ್ ರೋಸ್ಟ್ ತಿನ್ಬಿಡ್ತೀವಿ, ಹೊಟ್ಟೆ ತುಂಬುತ್ತಾ? ಬಟ್ಟೆ ತುಂಬುತ್ತಾ ಅಂತ ಹೊಟ್ಟೆ ತುಂಬಿಲ್ಲ. ಇಲ್ಲಿ ಬೇಯ್ತಾ ಇದೆ ಇದು. ಇವಾಗ ನನ್ನ ಮೊಟ್ಟೆಗೆ ನಾನು ರೆಡಿ ಮಾಡ್ಕೊತೀನಿ. ನನ್ನ ಮೊಟ್ಟೆಗೆ ಈ ಥರ ಇಲ್ಲಿ ಹಾಕ್ಬಿಟ್ಟು 2 ಮೊಟ್ಟೆ, ಆಶೆಗೆ 1 ಮೊಟ್ಟೆ ಅಲ್ಲ, ಆಶೆಗೆ 2 ಮೊಟ್ಟೆ, ನನಗೆ 2 ಮೊಟ್ಟೆ. ಅದು ಬೇಯಬೇಕಲ್ವಾ ಬಟಾಣಿ. ಆಮೇಲೆ ಇವಾಗ ಈ ಥರ ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಉಪ್ಪೇನು ಹಾಕಲ್ಲ ಇದ್ರೊಳಗೆ. ಉಪ್ಪಕ್ಕೆ ಏನಾಗುತ್ತೆ ಗೊತ್ತಾ, ಉಪ್ಪಾಕ್ಬಿಟ್ರೆಲ್ಲ ತಳ್ಳ ನಿಂತ್ಕೊಂಡ್ಬಿಡುತ್ತೆ. ಹೌದು, ಕರ್ಗೋದು ಇಲ್ಲ ಅದು. ಹಾಗಾಗುತ್ತೆ. ಲಾಸ್ಟಿಗೆ ನಾವು ಬ್ರೆಡ್ನ ಡಿಪ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಜಾಸ್ತಿ ಅಂಟ್ಕೊಂಡ್ಬಿಡುತ್ತೆ. ಉಪ್ಪು ಒಂದೇ ತಗೊಂಡ್ಕೊಂಬಿಡುತ್ತೆ. ಏನು ಮಾಡ್ತೀನಿ ಅಂತಂದರೆ ಈ ಥರ ಚೆನ್ನಾಗಿ ಹಿಂಗೆ ಮಾಡಿಬಿಟ್ಟು, ಉಪ್ಪೆಲ್ಲ ನಾನು ಹಾಕಕ್ಕೆ ಹೋಗಲ್ಲ, ಖಾರದ ಪುಡಿ ಹಾಕೋಲ್ಲ, ಇದು ಚೆನ್ನಾಗಿ ಬೇಯಿಸಿ ಅವಾಗ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿತ್ತು. ಹೌದು, ಎಮರ್ಜೆನ್ಸಿಗೆ ನಂಗಂತೂ ಇದು ಎಷ್ಟು ಇಷ್ಟ ಆಗುತ್ತೆ. ಎಮರ್ಜೆನ್ಸಿಗೆ ತುಂಬಾ ಚೆನ್ನಾಗಿದೆ ಟೇಸ್ಟ್. ಡೈಲಿ ಮಾಡ್ಕೊಂಡು ತಿಂತೀವಿ, ಆ ಥರ ಇಷ್ಟ ಆಗುತ್ತೆ ಇದು. ಹೌದು, ಬೇಗ ಕುಕ್ಕಿಂಗ್ ಆಗುತ್ತೆ, ಮ್ಯಾಗಿ ಥರ. ಅಲ್ಲಿಂದ 4-5 ಜನ ಕಾಯ್ತವನೆ, ಅವ್ರ ಬಾಯಲ್ಲಿ ನೀರು ಬರ್ತಾ ಇದೆ. ಅಯ್ಯೋ ಗಟ್ಟಿ ಇಲ್ಲ, ಚೇಂಜ್ ಮಾಡಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್ ಏನು ಗೊತ್ತಾ, ಇದು ಬ್ರೆಡ್ಡು ಆಮ್ಲೆಟ್ ಇರುತ್ತಲ್ಲ, ಹೆಂಗೆ ಟೇಸ್ಟ್ ಕೊಡುತ್ತಂದರೆ ಪಿಜ್ಜಾ. ಹಾಂ ಆಶಾ, ಹೌದು, ಸೂಪರ್ ಆಗಿದ್ದು. ಸೇಮ್ ಪಿಜ್ಜಾ ಟೇಸ್ಟ್ ಕೊಡುತ್ತೆ. ನನಗಂತೂ 3-4 ಗಂಟೆ ಕಂಟಿನ್ಯೂಸ್ ಇದೇ ತಿಂತಾ ಇದ್ದೀನಿ, ಅಷ್ಟು ಚೆನ್ನಾಗಿತ್ತು. ಪಿಜ್ಜಾ ಥರ ಟೇಸ್ಟ್ ಕೊಡುತ್ತೆ. ಮೊಟ್ಟೆ ಒಂದೊಂದು 2 ಮೊಟ್ಟೆ ಕೊಟ್ಟು 2 ಬ್ರೆಡ್ ಹಾಕ್ಕೊಳ್ತೀನಿ. ಅಷ್ಟು ಕ್ವಾಂಟಿಟಿಯಲ್ಲಿ 2 ಪೀಸ್ ಬ್ರೆಡ್ಡಿಗೆ 2 ಮೊಟ್ಟೆ ಹಾಕ್ಕೊಂಡು ಡಿಪ್ ಮಾಡಿ ಸುಡೋದು. ಸ್ವಲ್ಪ ಆಯಿಲು, ಸ್ವಲ್ಪ ಉಪ್ಪು. ಸೂಪರ್, ತುಂಬ ಚೆನ್ನಾಗಿದ್ದು. ಟ್ರೈ ಮಾಡಿ ಗೈಸ್. ಹಾಕೋದಾಗ ಒಂದೇ ಮೊಟ್ಟೆ 2 ಕವರ್ ಮಾಡಬೇಕು. 2 ಮೊಟ್ಟೆಗೆ 2 ಪೀಸು. ಹೌದಾ? ಅದು 1 ಮೊಟ್ಟೆಗೆ 1 ಪೀಸ್ ಕವರ್ ಮಾಡಿ, ಮೊಟ್ಟೆ ಜಾಸ್ತಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಕೊಟ್ಟ 2 ಗಂಟೆ ಆಯಿತು, 2 ಖಾಲಿನ ಮಾಡಿ ಹಾಕೋಕು. ತಿಂತೀನಿ ನಾನು, ಟಿವಿ ನೋಡ್ತಿದ್ದು. ಸಖತ್ತಾಗಿರುತ್ತೆ, ಮತ್ತು ಹೆಲ್ದಿನೂ ಇರುತ್ತೆ. ಅದಕ್ಕೆ ಅನಿಸುತ್ತೆ ಎಲ್ಲ ಬ್ರೆಡ್ಡು ಆಮ್ಲೆಟ್ ಅಂತ ತಿಂತಾರಲ್ಲ, ಸಖತ್ ಟೇಸ್ಟ್ ಇರುತ್ತೆ. ಎಮರ್ಜೆನ್ಸಿ ಕುಕಿಂಗ್ ಸಖತ್ತು. ನಾನಂತೂ ಮುಂಚೆ ಇಷ್ಟನೇ ಬರ್ತಾಯಿಲ್ಲ ಈ ಥರ ಎಲ್ಲ. ವೆರಿ ನೈಸ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟೇಸ್ಟಿ. ಇಲ್ಲೊಂದು ರೆಡಿ ಆಗ್ತಾಯಿದೆ ನೋಡಿ. ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟಿದೆ. ಇದು ರೋಸ್ಟ್ ಆಗೋಷ್ಟೇ ಇದು ಮುಚ್ಚಿ ಕಾಫಿ ಬೇರೆ ಕುಡಿಬೇಕು. ನೀವು ಟ್ರೈ ಮಾಡಿ, ಯಾರೆಲ್ಲ ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಈ ಥರ ಮಾಡಿ. ಈಸಿ ಅಂದರೆ ಬ್ರೆಡ್ ಏನಿರುತ್ತಲ್ಲ ಅದಕ್ಕೆ ಮೊಟ್ಟೆ ತಂದು ಈ ಥರ ಸುಟ್ಕೊಂಡು ತಿಂದರೆ ಸೇಮ್ ಈ ಥರ ಟೇಸ್ಟ್ ಕೊಡ್ತಲ್ಲ, ಈಸಿಯಾಗಿ ನೀವು ಮಾಡ್ಕೋಬೋದು. ಒಳ್ಳೆ ಪಿಜ್ಜಾ ಮಾಡ್ಕೊಳಂಗಿರುತ್ತೆ, ಪಿಜ್ಜಾ ತಿನ್ನಾಗಿರುತ್ತೆ. ಹೌದು, ತುಂಬ ಚೆನ್ನಾಗಿತ್ತು. ವಿಡಿಯೋ ಎಂತ ಕೊಡ್ತು ನೋಡು. ಆಗ್ತಿದ್ದೀನಲ್ಲ ಆಗ್ತೀರಿ ಕೋಕೋದಾಯಿ ನೋಡ್ಕೊಂಡು ನಗ್ತಾ ಇರ್ತಾವೆ ಒಂದೇ ಕೂತ್ಕೊಂಡು. ಅಂಗಡಿ ಹೋಗಿಲ್ಲ, ಈ ವಿಡಿಯೋ ನೋಡ್ಕೊಂಡು ಅಮ್ಮ ಹೆಂಗೆ ಹೇಳ್ತೀವಿ ಅಂತ ನೋಡಿ ನಗ್ತಾ ಇರ್ತಾಳೆ. ಎಲ್ಲೇ ಕೋಕೋಬರಿ ಬಟ್ ಪಡ್ತಾನೆ ನೋಡಿ, ನಂಗೆ ಒಂದು ಟೊಮೆಟೊ ಸಾರ ಕಾಪೆ ಕೊಡು. ಅಮೃತಕ್ಕೆ ಸಮಾಗಿದೆ ಎಲ್ಲ ಊಟವೂ ಅಷ್ಟೆಲ್ಲವಾ. ಹೊಟ್ಟೆ ಚೆನ್ನಾಗಿ ಆಗ್ತಿರ್ಬೇಕಾದ್ರೆ ಅದು ಎಷ್ಟು ಬರ್ಲಿಕ್ಕೆ ಆಮೇಲೆ ಮಾತು ಅಮೃತಕ್ಕೆ ಸಮಾನರಾಗಲಿಕ್ಕೆ ನಗು ಬರುತ್ತದೆ. ಹೌದು, ಊಟ ಮಾಡಿದ ತಕ್ಷಣ ಜೋಶ್ ಬಂದ್ಬಿಡುತ್ತೆ. ನಿನಗೂ ಕೂಡ. ಅದಕ್ಕೂ ಮುಂಚೆ ಹೆಂಗಿದ್ದ ಅಷ್ಟ? ಹೆಂಗಿದ್ದ ಊಟ ಮಾಡೋಕ್ಕಿಂತ ಮುಂಚೆ ಹೆಂಗಿದ್ದೆ? ಯಾರು? ನಾನು
ಸುತ್ತಾಯ್ತು ಅಂತ ಹೇಳ್ತಿದ್ದು. ಹಂಗಿದೆ ಕಣ್ಣೆ ಬಿಡ್ದು ಆ ಥರ ಇದೆ. ಈಗ ಅಮೃತ ಅಂತ ಓದಾಡ್ತಾ ಇದ್ದೀನಿ. ಅಮೃತಕ್ಕೆ ಸಮಾನ, ಎಲ್ಲರೂ ಸಮಾನ ಮಾತಾಡೋದು. ಇದನ್ನು ತಿಂದ್ಬಿಟ್ಟು 2 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಪಲಾವ್ ಮಾಡೋದು. ಹೆಂಗೈತೆ ಜ್ಯೂಸನ್ನು ಕುಡಿಯು. ಏನು ಜ್ಯೂಸು? ಇದು ಶರ್ಬತ್ತು. ನೀನು ಕುಡಿಯೋಂಗಾಗಿಲ್ಲ. ಸ್ವಲ್ಪ ಕುಡಿಯೋಂಗಾಗಿಲ್ಲ. ಟೇಸ್ಟ್ ನೋಡಿ ಹೇಳಾಗಿದೆ ಎಂದು. ಚೆನ್ನಾಗಿದೆ. ಜಾಸ್ತಿ ಆಯ್ತಾ ಫ್ರೆಂಡ್ಸ್? ಇವಾಗ ಮಾಡಿದೆ ಅಡುಗೆ. ಇದು ಒಂದು ವಿಷಯ ಬರಬೇಕು. ಇದು ಏನಂದರೆ ಮೆಂತೆ ಮತ್ತು ಪಾಲಕ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ, ಬಟಾಣಿ ಹಾಕಿ. ಇಲ್ಲಿ ಬಂದು ಮಿಕ್ಕಿರೋ ಬಟಾಣಿ ಇದೆ, ಮತ್ತು ಅದ್ರ ಮೇಲೆ ನಿಂಬೆಹಣ್ಣಿನ ಜ್ಯೂಸ್ ಕುಡಿದು ಸುಸ್ತನ್ನು ಕಂಟ್ರೋಲ್ ಮಾಡಿಕೊಂಡು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸುಮಾರು ಹೊತ್ತಾಗೋಗಿದೆ. ಸ್ವಲ್ಪ ಇವತ್ತು ಸುಸ್ತಾಗ್ತಾಯಿದೆ ಜಾಸ್ತಿ. ಕೂಕು ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ವೈಟ್ ಬಟ್ಟೆ ಹಾಕೊಂಡು ವೈಟ್. ಕುಮಾರಿ ಎಲ್ಲಿ ಹೋಗ್ತಿದ್ದಿ? ಮಳೆ ಬಂತು, ನೋಡೋಕೆ ಹೋಗ್ತಾ ಇದೀವಲ್ಲ. ಮಳೆ ಬಂದಿದೆ, ನೋಡೋಣ ಅಂತ. ಏನು ರೀಲ್ಸ್ ಮಾಡ್ಕೊತಿಲ್ಲ ನೋಡಿ ಯಾವ ಥರ ಬಂದಿದೆ ಅಂತ. ಹಂದಿ ಮಾಂಸ ವಯಸ್ಸಾಗಿರೋರಿಗೆ ಹಂದಿ ಮಾಂಸ ತಿಂದರೆ ಬೇಗ ಕ್ಯೂರ್ ಆಗುತ್ತೆ ಅಂತ ನೋಡಿ ಎಲ್ಲ ಕೇಳಿದೆ. ನೋಡಿ ಟ್ರೈ ಮಾಡಿ. ಯಾರಾದರೂ ಪೈಲ್ಸ್ ಇತ್ತು ಅಂತಂದರೆ ಗೊತ್ತಿಲ್ಲ, ಹಂಗಂತ ಹೇಳ್ತಾರೆ ಹಂದಿ ಮಾಂಸ ತಿಂದರೆ ಸರಿ ಆಗುತ್ತೆ ಅಂತ. ಹಂಗೆ ಯಾವಾಗ ನಾವು ಬಂತು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ವೆದರು ತುಂಬ ದಿನ ಆಯ್ತು ಇಲ್ಲಿ ನಾವು ಬಂದೇ ಇಲ್ಲ. ನಾವು ಬಟ್ಟೆನೇ ಹೋಗ್ತಿಲ್ಲ ಆಲ್ಮೋಸ್ಟ್ ಇಲ್ಲಿಗೆ. ಸುಮಾರು ಇಲ್ಲಿಗೆ ಒಂದು ತಿಂಗಳವರೆಗೂ ಬಟ್ಟೆ ಕೂಡ ಹಾಕಿದ್ದೀನಿ ನಾನು. ನಾನು ಬಟ್ಟೆನೇ ತೊಳೆದಿಲ್ಲ ಇಲ್ಲಿ ಮೇಲ್ಗಡೆ, ಗೊತ್ತಾಯ್ತಾ? ಮೇಲ್ಗಡೆನೇ ಬಂದಿರಲಿಲ್ಲ. ಆಶಾ ವಾರ ಮೇಲೋಗಿ ಬರೋಣ ಅಂತಂದ್ಲು. ಹಾಂ ತೋರಿಸ್ತೀನಿ ನೋಡ್ತೀನಿ. ಚೆನ್ನಾಗಿ ನೀನೇ ತಿರುಗು. ಏನು ಬೇಡ. ಹೇಗಿತ್ತು ಇವತ್ತಿನ ಬ್ಲಾಗ್? ನಾನು ಈ ಕಡೆ ಇಟ್ಟು ಫೋಕಸ್ ಚೆನ್ನಾಗಿ ತಗೊಳ್ಬೇಡ. ಏನಂತ ಅಂತಂದರೆ ಇಲ್ಲಿ ಫೋಕಸ್ ಇರಲ್ಲ ಇಟ್ಟು ಫೋಕಸ್ ಚೆನ್ನಾಗಿ. ಫೋಕಸ್ ಇಲ್ಲೇ ಕಕ್ರಾ ಇಲ್ಲೈತೆ ಫೋಕಸ್. ನೋಡಿ ಇಲ್ಲಿ ಫೋಕಸ್ ಐತೆ ನೋಡಿ. ಇಲ್ಲಿ ಕತ್ಲು ಕಾಣ ನೋಡಿ ಫ್ರೆಂಡ್ಸ್. ಹೇಳಿ ಇಲ್ಲಿ ಕತ್ಲೈತಿ, ಇಲ್ಲಿ ಫೋಕಸ್ ಐತಲ್ವಾ ಸ್ವಲ್ಪ. ಕಣ್ಣು ಕೆಳಗೆ ಕಪ್ಪು ಕಾಣುತ್ತೆ. ಏನದು ಸ್ಟೆಪ್ ಹೇಳಿ? ಮನುಷ್ಯರು ಮಾಡಿದ್ರೆ ಎಲ್ಲ ಪೆಟ್ಟು ನೋವು ಆಗ್ಬೇಕಾಯ್ತದೆ. ಅದೇನೂ ಆಗಿಲ್ಲ ಅವಳಿಗೆ, ಆ ಥರ ಹೇಳ್ತಿದ್ದು. ಅದಕ್ಕೆ ನನಗೆ ಅದನ್ನ ಜ್ಞಾಪಕ ಬಂತು. ಅದಕ್ಕೆ ದೆವ್ವ ಅಲ್ವಾ, ಎಲ್ಲಿ ನೆಮ್ಮದಿ ಇರೋದಕ್ಕೆ ಆಗೋದಿಲ್ಲ ಪಾಪ. ಅವಳು ಯಾರೂ ಮನೇಲಿ ಇಲ್ಲ ಅಂದ್ರೆ ನೆಮ್ಮದಿ ಇಲ್ಲ ಅಂತಂದ್ರೆ ಅದಕ್ಕೆ ಜ್ಞಾಪಕ ಬಂದು ನಾನು ಇವಳಿಗೆ ಹೇಳ್ದೆ. ಏನೋ ಹೇಳ್ಸಿರಿ ಅಂತ ಕರ್ಕೊಂಬಂದೆ ಕತೆ. ಏನು ಅಂತ ಹೇಳಿದ್ರೆ ನಾನು ತಟ್ ಅಂತ ಓದಿದ್ದು. ಅದೇ ತಟ್ ಅಂತ ನೆನಪು ಬಂದಿದ್ದು. ನಾ ಪಟ್ ಅಂತ ಹೇಳಿ. ಹಿಂಗೆ ಕಡ್ಸ ಆಮೇಲೆ ಒಂದು ಫೋಟೋ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಟೈಮ್ ಇಲ್ಲ, ಟೈಮ್ ಈಸ್ ಓವರ್. ಇವಾಗ ಆಗ್ತಾ ಬಂತು ಸುಮಾರು 4 ಗಂಟೆ 4:15 5 ಗಂಟೆ 5:15 ಆಗಿದೆ ಅನ್ಸುತ್ತೆ ಐ ಥಿಂಕ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ, ಇನ್ನು ಹಾಗೆ ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್ ಅಂತ ಕೇಳ್ಕೊತ, ಯಾವುದಾದ್ರೂ ಒಂದು 100K 200K 300K ಮಾಡಿಕೊಡಿ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರದ ಒಂದು ಕೌಂಟ್ ನೋಡೋದಕ್ಕೆ. 100K 200K ಅದರಲ್ಲ. ಪ್ಲೀಸ್ ಚೆನ್ನಾಗಿ ವ್ಯೂಸ್ ಕೊಡಿ ಅಂತ ಕೇಳ್ಕೊತೀವಿ. ಇವತ್ತಿನ ಏನು ಮಾಡ್ತೀವಿ? ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮಿಲಿಯನ್ ವ್ಯೂಸ್ ಕೊಡಿ. ಟೇಕ್ ಕೇರ್.